ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಮಕ್ಕಳ ಆಸಕ್ತಿ ಕ್ಷೇತ್ರ ಗುರುತಿಸಿ ಪಾಲಕರು ಪ್ರೋತ್ಸಾಹ ನೀಡಬೇಕು. ಶಾಸಕ ಭೀಮಣ್ಣ ನಾಯ್ಕ್. ಅರಣ್ಯ ಇಲಾಖೆಯ ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ 3 ಲಕ್ಷ ರೂಪಾಯಿ ಬೆಲೆಯ ನಾಟ ಹಾಗೂ ಈರ್ವರು ಆರೋಪಿಗಳನ್ನು ವಶಕ್ಕೆ ಪಡೆದ ಸಿಬ್ಬಂದಿಗಳು. ವಿಮೆ ಹಣ ಜಮಾ ಮಾಡದಿದ್ದರೆ ಜನವರಿ 13ರಂದು ತೋಟಗಾರಿಕಾ ಇಲಾಖೆಗೆ ಬೀಗ. ರೈತ ಮುಖಂಡ ರಾಘವೇಂದ್ರ ನಾಯ್ಕ್ ಕಿರುವತ್ತಿ. ದಾಯಾದಿ ದ್ವೇಷಕ್ಕೆ ಅಡಿಕೆ ಮರ ತುಂಡರಿಸಿದ ದುರುಳರು. ಎದೆ ಬಡಿದು ಕಣ್ಣೀರು ಹಾಕಿದ ರೈತ ಮಹಿಳೆ. ಹಾವೇರಿಯ ಬನಶಂಕರಿ ದೇವಿಗೆ ಶಿರಸಿ ಗುಡಿಗಾರರಿಂದ ಅರಳಿದ 13 ಅಡಿ ಎತ್ತರದ ರಥ. ಯೋಧ ಶಶಿಕುಮಾರ್ ನಾಯ್ಕ್ ಮತ್ತು ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರಿಂದ ಸನ್ಮಾನ. ಜಪಾನ್ ಕರಾಟೆ ಕಿಂಗ್ ಕೋಚ್ರಾದಂತ ಇವರಿಂದ ತರಬೇತಿ ಪಡೆದ ಶಿರಸಿ ಕರಾಟೆ ಶಿಕ್ಷಕ PS ಸೂರಜ್. ಪಾಲಕರು ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಆ ಕ್ಷೇತ್ರದ ಬಗ್ಗೆ ಪ್ರೋತ್ಸಾಹ ನೀಡಬೇಕು. ಕ್ರೀಡೆಯ ಬಗ್ಗೆ ಯಾರೂ ಅಸಡ್ಡೆ ತೋರಿಸಬಾರದು. ಕ್ರೀಡೆಯಿಂದ ಆರೋಗ್ಯದ ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೂಡ ಪಡೆಯಬಹುದೆಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಕಡಕೇರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಊರಿನ ಏರಿಯನ್ನ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸಬಹುದಾದ ಆ ಕಾರ್ಯಕ್ರಮಕ್ಕೆ ಮೆರುಗು ಬರುತ್ತೆ, ಅರ್ಥ ಬರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಕೂಡ ಹೌದು. ಇವತ್ತು ಕಡಕೇರಿ ಶಾಲೆಯಲ್ಲಿ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನಾನು ಹೆಚ್ಚನ್ನ ಮಾತನಾಡಿದ್ದೀನಿ. ಈಗಾಗಲೇ ಬಂದಿರತಕ್ಕಂಥ ಎಲ್ಲ ತಾಯಂದಿರು ಕೂಡ ತಮ್ಮ ಮಕ್ಕಳ ಪ್ರಗತಿ, ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಯಾವ ರೀತಿಯ ಪ್ರಗತಿಯನ್ನು ಹೊಂದಿರುವಂತಹದ್ದು, ಪ್ರಗತಿಯನ್ನು ಹೊಂದಿರುವಾಗ 1ರಿಂದ 7ನೇ ತರಗತಿಯವರೆಗೆ ಶಾಲೆಯಲ್ಲಿ ಮಕ್ಕಳೇನು ವಿದ್ಯಾಭ್ಯಾಸ ಮಾಡ್ತಾ ಇದ್ದರು, ಅವರು ಶಾಲೆಗೆ ಬಂದಾಗ ಶಾಲೆಯಲ್ಲಿ ಟೀಚರ್ಸ್ ಪಾಠವನ್ನು ಹೇಳುವ ಮುಖಾಂತರ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಸಂಸ್ಕಾರವನ್ನು ಅವರಿಗೆ ಕೊಡುವಂಥದ್ದು ಒಂದು ಕಡೆ ಆದರೆ, ಮನೆಗೆ ಬಂದಾಗ ಮನೆಯಲ್ಲೂ ಕೂಡ ಓದು ಅನ್ನುವಂಥದ್ದನ್ನು ಹೇಳುವಂಥದ್ದು ಸಹಜವಾಗಿ ನೋಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು. ಆ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಅವರಿಗೆ ಆಸಕ್ತಿ ಇರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಆರೋಗ್ಯದ ಸದೃಢತೆಯನ್ನ ಪ್ರತಿಯೊಬ್ಬ ಮಕ್ಕಳು ಅವರನ್ನು ಕಾಪಾಡಿಕೊಂಡಾಗ, ಅದರಲ್ಲಿ ಭಾಗವಹಿಸಿದಾಗ ಒಳ್ಳೆ ಆರೋಗ್ಯ ಇರ್ತಕ್ಕಂಥ ಮಕ್ಕಳು ಹೊರಹೊಮ್ಮಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಬರೀ ಶಿಕ್ಷಣ ಕ್ರೀಡೆಯ ಜೊತೆಯಲ್ಲಿ ಮನಸ್ಸಿಗೆ ಉಲ್ಲಾಸನ ಕೊಡ್ತಕ್ಕಂಥ ಅನೇಕ ವಿಚಾರದಲ್ಲಿ ಎಷ್ಟೇ ತೊಂದರೆ ಆದರೂ ಎಷ್ಟೇ ಬೇಜಾರಾದರೂ ಕೂಡ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ಏನು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆಯೋ ಅದರಲ್ಲೂ ಕೂಡ ಅಷ್ಟೇ ಅವಕಾಶಗಳು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಅವರ ಸ್ಥಿತಿ ಬಹಳ ಒಂಥರದ ಬೇರೆ ವಿಚಾರದ ಒತ್ತಡಕ್ಕೆ ಕಾರಣ ಆಗುತ್ತೆ ಅನ್ನೋಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಅವರ ಶಿರ್ಸಿ ವಲಯ ಅರಣ್ಯ ಅಧಿಕಾರಿಗಳು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಕೇಶಿಯಾ ಜಾತಿಯ 92 ನಾಟಗಳನ್ನು ಆರೋಪಿ ಸಮೇತವಾಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಮಾದೇವ ರಾಮಚಂದ್ರ ವಡ್ಡ ಹಾಗೂ ಶಿರ್ಸಿ ನಗರದ ಕೊಪ್ಪಳ ಕಾಲೋನಿಯ ಜಗದೀಶ್ ಮಾದೇವ್ ಗುಡಿಗಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಆರೋಪಿಗಳು ಚಂದನ್ ವುಡ್ ವರ್ಕ್ಸ್ ಮತ್ತು ಫರ್ನಿಚರ್ ಹತ್ತಿರ ಲಾರಿ ಮೇಲೆ ಸುಮಾರು 3 ಲಕ್ಷ ಬೆಲೆಯ ನಾಟಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ KH ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ SS ನಿಂಗಾಣಿ ಮಾರ್ಗದರ್ಶನ, ಶಿರ್ಸಿ ವಲಯ ಅರಣ್ಯ ಅಧಿಕಾರಿ ಗಿರೀಶಲ್ ನಾಯ್ಕ್ ಮತ್ತು ಅರಣ್ಯ ಸಂಚಾರಿ ದಳದ ಅರಣ್ಯ ಅಧಿಕಾರಿ ಶಿಲ್ಪಾ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಅಡಿಕೆ ಬೆಳೆ ವಿಮಾ ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡಬೇಕು. ಇಲ್ಲವಾದಲ್ಲಿ ತೋಟಗಾರಿಕಾ ಕಚೇರಿಗೆ ಜನವರಿ 13ರಂದು ಬೀಗ ಹಾಕಲು ತೀರ್ಮಾನಿಸಿದ್ದೇವೆ ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಕಿರುವತ್ತಿ ಎಚ್ಚರಿಕೆ ನೀಡಿದರು. ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಕ್ಕದ ಸೊರಬ ಸಾಗರದಲ್ಲಿ ರೈತರ ಖಾತೆಗೆ ವಿಮಾ ಹಣ ಜಮಾ ಆಗಿದೆ. ಸಾಗರದಲ್ಲೂ ಇನ್ನೂ ಅಧಿಕವಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಾವೊಬ್ಬ ರೈತನಿಗೂ ವಿಮಾ ಹಣ ಜಮಾ ಆಗಿಲ್ಲ. ಇಲ್ಲಿ ತೋಟಗಾರಿಕಾ ಇಲಾಖೆ ಏನು ಮಾಡುತ್ತಿದೆ, ಏನು ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು. ಜಗದೀಶ್ ಸಿಂಗ್ ತಲೆವಾರ ಅವರ ಜೀವ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಈಗಾಗಲೇ ಅವ್ರ 2 ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ಹಾಸ್ಪಿಟ್ಲಿಗೆ ಲಿಫ್ಟ್ ಮಾಡಿದ್ದಾರೆ.
ಏನು ಶಂಭುಗಡಿ ದೆಹಲಿ ಹರಿಯಾಣ ಪಂಜಾಬ್ ಬಾರ್ಡರ್ ಅಲ್ಲಿ ಕುತ್ಕೊಂಡು ಸುಮಾರು ತಿಂಗಳಗಟ್ಟಲೆ ರೈತರು ಕುತ್ಕೊಂಡಿದ್ದಾರೆ. ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ MSP ಕೊಡ್ತೀವಿ. ಅದು ಸ್ವಾಮಿನಾಥನ್ ಆಯೋಗ ಏನ್ ಹೇಳ್ತೋ ಶಾಸನಬದ್ಧವಾಗಿ ಅದ್ರ ಖರ್ಚು ಪಾರ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ತಗದಾಗ ಅದ್ರ ಮೇಲೆ 50% ನಿಮ್ಗೆ ಲಾಭ ಹಾಕೊಡ್ತೀವಿ ಅಂತ ಅವ್ರದ್ದೇನು ಸ್ವಾಮಿನಾಥನ್ ಆಯೋಗ ಹೇಳಿತ್ತು, ಆ ಬೆಂಬಲ ಬೆಲೆ ನೀವು ನಮ್ಗೆ ನೀಡಿ ಅಂತ ಹೇಳಿ ಅವರು ಜೀವನ ಮರಣದ ಹೋರಾಟದಂತೆ ನಡೀತಾ ಇದ್ದಾರೆ. ಹಾಗಾಗಿ ತಕ್ಷಣ ಅವರು ಜೀವ ಉಳಿಸಿ MSP ಅನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿ ಆ ನಂತರ ಎಲ್ಲ ಇದು ರೈತರ ಜೊತೆ ತಮಾಷೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಅವರಿಗೆ ಬೆಂಬಲಿಸಿ ನಾವು ಆ ದಿನ ಸಹಾಯಕ ಆಯುಕ್ತರ ಕಚೇರಿ ಹತ್ರ ಧರಣಿ ಕೂರ್ತೇವೆ ಪ್ರಥಮವಾಗಿ. ಆ ಧರಣಿ ಮುಗಿದ ತಕ್ಷಣ ಏನು ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕಾದಂತ ಅಡಿಕೆ ಬೆಳೆ ಅದನ್ನ ತಕ್ಷಣ ಅದು ಏನಾಗಿದೆ, ಯಾಕೆ ರೈತರ ಖಾತೆಗೆ ಹಾಕಿಲ್ಲ ಅನ್ನೋ ಸಮರ್ಪಕ ಉತ್ತರ ಇಷ್ಟೊಳಗೆ ಹಾಕಬೇಕಾಗಿತ್ತು. ಇಲ್ಲಿ ನೋಡಿ ಪಕ್ಕದ ಹತ್ತತ್ರ 1 ಹೆಕ್ಟೇರಿಗೆ 76,000-77,000ವರೆಗೂ ಜಮಾ ಆಗಿದೆ. ಪಕ್ಕದ ಸರ್ವ ತಾಲೂಕು ಆ ತರ ಸಾಗರ ಬಂದ್ರೆ ಅದು ಇನ್ನೂ ಹೆಚ್ಚಾಗಿದೆ. ನೆಕ್ಸ್ಟ್ ಬಯಲುಸೀಮೆ ಪ್ರದೇಶವಾದ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಶಿಗ್ಗಾಂವ್ ಅಥವಾ ಆ ಹೋಬಳಿ ಆಲೂರೆಲ್ಲ ಕನಿಷ್ಠ ಎಕರೆಗೆ 15,000-20,000ವರೆಗೆ ಜಮಾ ಆಗಿದೆ. ಹೆಕ್ಟೇರಿಗೆ ಅದು ಒಂದು 45,000-50,000 ಹೋಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕಾಗಿಲ್ಲ? ಅದನ್ನ ತಕ್ಷಣ ರೈತರ ಖಾತೆಗೆ ಜಮಾ ಮಾಡಬೇಕು. ಇದಕ್ಕೆ ನಮಗೆ ಮಧ್ಯವರ್ತಿಯಾಗಿ ತೋಟಗಾರಿಕೆ ಇಲಾಖೆ ಇದೆ, ಅದು ಏನು ಕ್ರಮ ತೆಗೆದುಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯವರು. ಇಲ್ಲಿವರೆಗೆ ನಾವು ಲಾಸ್ಟ್ ಟೈಮ್ ಪತ್ರಿಕೆಗಳಲ್ಲಿ ಎಲ್ಲ ವಿಮೆ ಜಮಾ ಆಗಿಲ್ಲ ಅಂತ ಪತ್ರಿಕೆಗಳಲ್ಲಿ ವರದಿ ಮತ್ತು ರೈತ ಸಂಘ ದಾಸನವರು ಪ್ರತಿಭಟನೆ ಮಾಡಲಿಕ್ಕೆ ಎಚ್ಚೆತ್ಕೊಂಡು ಅವಾಗ ಇದನ್ನ ಸ್ವಲ್ಪ ಕಾರ್ಯರೂಪಕ್ಕೆ ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಈ ವರ್ಷ ನಮ್ಮ ಬೆಳೆ ವಿಮೆ ಹಾಕಿದಾಗ ಹಾಗೆ ಅದನ್ನ ಮುಳುಗಿಸುವ ಸಾಧ್ಯತೆ ಹೆಚ್ಚಿತ್ತು. ಅದರ ಮಾಧ್ಯಮಗಳ ವರದಿ ರೈತ ಸಂಘದ ಹೋರಾಟದ ಪ್ರತಿಫಲವಾಗಿ ಇವತ್ತು ಅದು ಒಂದು ಚರ್ಚೆ ಬಂದಿದೆ, ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ತೋಟಗಾರಿಕೆ ಇಲಾಖೆ ಏನಿದೆ, ಯಾಕೆ ಇಲ್ಲಿಯವರೆಗೆ ರೈತರಿಗೆ ಬೆಳೆ ವಿಮೆ ಹಾಕಲು ಖಾತೆಗೆ ಕಷ್ಟಪಟ್ಟು ಬೆಳೆಸಿ ಫಲ ಕೊಡುವ ಸ್ಥಿತಿಯಲ್ಲಿದ್ದ ಅಡಿಕೆ ಮರ ಮತ್ತು ಬಾಳೆ ಗಿಡವನ್ನು ಯಾರೋ ಕಿಡಿಗೇಡಿಗಳು ಕಡಿದು ಹೋಗಿರುವ ಘಟನೆ ದಾಸನಕೊಪ್ಪದಲ್ಲಿ ನಡೆದಿದೆ. ಸುಧಾ ನಿಂಗಪ್ಪ ಪಾರ್ಸೇರಿವರಿಗೆ ಸೇರಿದ ಅಡಿಕೆ ತೋಟಕ್ಕೆ ನುಗ್ಗಿರುವ ಅಪರಿಚಿತರು ಸುಮಾರು 40ಕ್ಕೂ ಹೆಚ್ಚಿನ ಅಡಿಕೆ ಮರ ಮತ್ತು ಬಾಳೆ ಗಿಡವನ್ನು ಕಡಿದು ಹೋಗಿದ್ದು, ರೈತ ಮಹಿಳೆಯ ಕರುಳು ಕಿತ್ತು ಬಂದಂತಾಗಿ ಆವೇಶದಲ್ಲಿ ತನ್ನ ರೋಷ ಹೊರಹಾಕುತ್ತಿದ್ದಾಳೆ. ಹಾವೇರಿ ಜಿಲ್ಲೆಯ ಗುಂಡೇನಹಳ್ಳಿಯ ಬನಶಂಕರಿ ದೇವಸ್ಥಾನದ ದೇವಿಗೆ ಶಿರಸಿಯಲ್ಲಿ ರಥ ನಿರ್ಮಾಣವಾಗಿದ್ದು, ರಥವನ್ನು ವಾಹನದಲ್ಲಿ ಸಾಗಿಸಲು ಸಿದ್ಧತೆ ನಡೆಸಲಾಯಿತು. ಈ ರಥ ಮರಾಠಿಕೊಪ್ಪದ ಶಿವ ವುಡ್ ಕಾರ್ವಿಂಗ್ ಮಾಲೀಕರಾದ ಗಿರೀಶ್ ಮುರಳೀಧರ್ ಗುಡಿಗಾರ್ ಇವರ ಕೈಯಲ್ಲಿ ನಿರ್ಮಾಣಗೊಂಡಿದ್ದು, ಇವರು ರಥ ನಿರ್ಮಾಣಕ್ಕಾಗಿ ಸಾಗುವಾನಿ, ರಂಜಲು ಹಾಗೂ ಹೊನ್ನೆ ಕಟ್ಟಿಗೆ ಬಳಸಿ ಸುಮಾರು 13 ಅಡಿ ಎತ್ತರ ಹಾಗೂ 6 ಅಡಿ ಅಗಲ ಮಾಡಿದ್ದಾರೆ. ನಿಮ್ಮ ಹೆಸರು? ಗಿರೀಶ್ ಮುರಳೀಧರ್ ಗುಡಿಗಾರ್. ಶಿವ ವುಡ್ ಕಾರ್ವಿಂಗ್ ಅಲ್ಲ? ಹಾಂ, ಶಿವ ವುಡ್ ಕಾರ್ವಿಂಗ್. ಇದು ಎಷ್ಟು ಹೈಟ್ ಇದೆ ರಥ? ಇದು ಕಳಸ ಬಿಟ್ಟು 13 ಅಡಿ. ಹೈಟ್ ಅಗ್ಲ ಅಗಲ 6 ಅಡಿ ಇದೆ. ಎಷ್ಟು ಯಾವ ಕಟ್ಟಿಗೆ, ಯಾವ ಜಾತಿ ಕಟ್ಟಿಗೆ ಬಳಸಿದ್ರು? ಮೊನ್ನೆ ರಂಜಲು ಮತ್ತು ಸಾಗವಾನಿಯನ್ನು ಯೂಸ್ ಮಾಡಿ. ಎಷ್ಟು ಜನ ವರ್ಕರ್ ಇದಕ್ಕೆ? ವರ್ಕರು ನಮ್ಮಲ್ಲಿ ಒಂದು 3 ಕಾರ್ಪೆಂಟರ್ ಅದಕ್ಕೆ ಸತ್ತದ 1 ತಿಂಗಳ ಕೆಲಸ ಮಾಡಿದ್ದಾರೆ. ಇದು ಕೈ ವರ್ಕ್ ಅಥವಾ ಹ್ಯಾಂಡ್ ವರ್ಕು ಇದೆ, ಕೈ ಮಷಿನ್ ವರ್ಕು ಇದೆ. ಎಷ್ಟು ದಿನದಲ್ಲಿ ಮಾಡಿದ್ರು? ಸುಮಾರು ಒಂದು ತಿಂಗಳ. ಇನ್ನು ಇದಕ್ಕೂ ಹೈಟ್ ರಥ ಮಾಡಿದ್ರ ಅಥವಾ ಇದು ಫಸ್ಟ್? ಇಲ್ಲ, ಇದಕ್ಕೂ ದೊಡ್ಡ ಹೈಟ್ ಮಾಡಿದ್ರು. ಎಲ್ಲೆಲ್ಲಿ ನೀವು ನಿಮ್ದು ಆರ್ಟ್ ಎಲ್ಲೆಲ್ಲಿ ಹೋಗಿದೆ? ಈಗ ಗೋವಾ ಹೋಗಿದೆ, ಗೋಕಾಕ್ ಹೋಗಿದೆ, ಮಹಾರಾಷ್ಟ್ರ ಹೋಗಿದೆ, ಇಲ್ಲಿ ಈಗ ಹಾವೇರಿ ಹೋಗ್ತಾ ಇದೆ. ಹಾವೇರಿ ಎಲ್ಲಿ, ಯಾವ ದೇವಸ್ಥಾನಕ್ಕೆ? ಹಾವೇರಿ ಇದು ಬನಶಂಕರಿ ಗುಡ್ಡೇನಹಳ್ಳಿ ಅಂತೇಳಿ, ಗುಂಡೇನಹಳ್ಳಿ. ಅಲ್ಲಿ ಜಾತ್ರೆಗೆ ರಥನ ಅಥವಾ ದೇವಸ್ಥಾನ ಕಾಯಂ ಇರೋದು ಜಾತ್ರೆಗೆ? ಜಾತ್ರೆ ಸಲುವಾಗಿ. ನಾಳೆ 12-13 ಜಾತ್ರೆ ಇದೆ. ಆ ಜಾತ್ರೆಗೆ ನಾವು ಯಾವ ರಾತ್ರಿ? ಗುಂಡೇನಹಳ್ಳಿ. ಗುಂಡೇನಹಳ್ಳಿ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆ. ನಿಮ್ಮ ಹೆಸರು? ಗುಂಡೇನಹಳ್ಳಿ. ನಮ್ಮ ಹೆಸರು ಗುಂಡಪ್ಪ. ಯಾವ ದೇವಸ್ಥಾನಕ್ಕೆ ರಥ ಇದು? ಇದು ಬನಶಂಕರಿ ದೇವಸ್ಥಾನ. ಇಲ್ಲಿ ಹಾವೇರಿ ಬನಶಂಕರಿ ದೇವಸ್ಥಾನ ಅಲ್ಲ, ಗುಂಡೇನಹಳ್ಳಿಯಾಗ ಬನಶಂಕರಿ ದೇವಸ್ಥಾನ. ಅಲ್ಲ, ನೀವು ಸಿರ್ಸೆಲ್ಲೇ ಮಾಡಿಸ್ತೀರಲ್ಲ ಏನು?
ಸಿರಿಸಲ್ಲೇ ಈ ರಥ ಮಾಡಿಸ್ತಿದ್ರಲ್ಲ ಯಾಕೆ ಅಂತ. ನಮ್ಮ ಭಕ್ತಿಯಿಂದ ಮಾಡ್ಸೇವ್ರಿ. ಅಲ್ಲಲ್ಲ ಇಲ್ಲಿ ಈ ಬದಿ ಗುಡ್ಗಾರರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಇಲ್ಲಿ ಚೆನ್ನಾಗಿ ಮಾಡ್ತಾರ ಅಂತ ಹೇಳಿ. ಇಲ್ಲ ನಮ್ಮಲ್ಲಿ ಒಬ್ರು ಹೇಳಿದ್ರೆ ಇವ್ರ ಫೋನ್ ನಂಬರ್ ಕೊಟ್ರ ಆಮೇಲೆ. ಹೌದಾ, ಸರಿ, ಖುಷಿಯಾಗಿದೆ. ರಥದ ಬಗ್ಗೆ ಏನ್ ಹೇಳ್ತೀರಿ? ಭಾಳ ಖುಷಿಯಾಗಿದೆ, ಭಾಳ ಖುಷಿಯಾಗೈತೆ. ಭಾರತೀಯ ಸೈನ್ಯದಲ್ಲಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿರುವ ಕಡಕೇರಿಯ ಶಶಿಕುಮಾರ್ ರಾಮಚಂದ್ರ ನಾಯ್ಕ ಹಾಗೂ ಕಡಿಕೇರಿ ಶಾಲೆಗೆ ವಿವಿಧ ವಸ್ತುಗಳನ್ನು ದೇಣಿಗೆ ನೀಡಿದ ದಾನಿಗಳನ್ನು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಸನ್ಮಾನಿಸಿದರು. ಬುಧವಾರ ರಾತ್ರಿ ನಡೆದ ಕಡಿಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಹಾಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಶಶಿಕುಮಾರ್ ನಾಯ್ಕ ಅವರನ್ನು ಗೌರವಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರಿಯಲು ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಪ್ರತಿಭೆಗೆ ಸಮಾಜ ಪ್ರೋತ್ಸಾಹ ನೀಡಬೇಕು. ಪಾಲಕರು ತಮ್ಮ ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಿ. ಮಕ್ಕಳಿಗೆ ನೀಡುವ ಶಿಕ್ಷಣ ಹಾಗೂ ಉತ್ತಮ ಸಂಸ್ಕಾರವೇ ಆಸ್ತಿಯಾಗುತ್ತದೆ. ಜನ ನಮ್ಮ ಮೇಲೆ ಇಟ್ಟ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳುವುದೇ ಜನಪ್ರತಿನಿಧಿಗಳ ಕೆಲಸವಾಗಿದೆ ಎಂದರು. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಶೋಟೋಕಾನ್ ಕರಾಟೆ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಕೋಚರಾದಂತಹ ಹನ್ಸಿ ಕೆಂಚಿ ಪುಕಾಮಿಚು ಕರಾಟೆಯ ಶಿಕ್ಷಕನಿಗೆ ಹಲವು ವಿವಿಧ ಕರಾಟೆ ತರಬೇತಿಯನ್ನು ನೀಡಿದರು. ಈ ತರಬೇತಿಯಲ್ಲಿ ಶಿರಸಿಯ ಮುಖ್ಯ ಕರಾಟೆ ಶಿಕ್ಷಕರಾದ ಶಿಹಾನ್ BS ಸೂರಜ್ ಅವರು ಭಾಗವಹಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ. ಯೋಧ ಶಶಿಕುಮಾರ್ ನಾಯ್ಕ ಮತ್ತು ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಸನ್ಮಾನ.